ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಮನೆ ಕಟ್ಟಬೇಕಾದ್ರೆ ಯಾವುದೇ ರೀತಿ ಅಡೆತಡೆ ಉಂಟಾಗಿದ್ದರೆ ಅದು ಪರಿಹಾರಕ್ಕೋಸ್ಕರ ನೀವು ಜ್ಯೋತಿಷ್ಯರ ಬಳಿ ಅಮೌಂಟ್ನ ಕೊಟ್ಟು ಪರಿಹಾರ ತಗೊತೀರ. ಅದ್ರ ಬದಲು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವು ಅಂದ್ಕೊಂಡಿರೋ ಕನಸು ನೆನಸಾಗತ್ತೆ ಮತ್ತು ನಿಮ್ಗೆ ಆಗಿರೋ ಅಂಥ ಅಡೆತಡೆಗೆ ಪರಿಹಾರನೂ ಕೂಡ ಈ ದೇವರಲ್ಲಿ ನಾವು ಕಾಣ್ಬೋದು. ಆ ದೇವರು ಯಾವುದು, ದೇವಸ್ಥಾನ ಯಾವುದು, ಎಲ್ಲಿದೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವೀಡಿಯೋಸು ನಿಮ್ಗೆ ಮೊದಲೇ ಬಂದು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ಆ ದೇವಸ್ಥಾನ ಎಲ್ಲಿದೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ದೇವಸ್ಥಾನ 2.5 ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಪ್ರದೇಶನ ಪುಣ್ಯಕ್ಷೇತ್ರ ಅಥವಾ ಮಹಾನ್ ಋಷಿ ಗೌತಮ ತಪಸ್ ಮಾಡಿದ ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಸಾಲಿಗ್ರಾಮನ ಪೂಜಿಸಿದಂಥವರು ಮಹರ್ಷಿಗಳು. ಅನೇಕ ವರ್ಷಗಳ ನಂತರ ದಂತಕಥೆಯ ಪ್ರಕಾರ ರಾಜವೀರ ಬಲ್ಲಾಳ ತನ್ನ ಬೇಟೆಯ ಪ್ರವಾಸವೊಂದರಲ್ಲಿ ಕಾಡುಗಳ ಮಧ್ಯೆ ಕಳೆದೋಗ್ತಾರೆ. ಅವರು ಒಂದು ದೊಡ್ಡ ಮರದ ಕೆಳಗಡೆ ವಿಶ್ರಾಂತಿ ತಗೋಬೇಕಾದ್ರೆ ಬೇಟೆ ನಾಯಿ ಮೊಲವನ್ನು ಆಟಾಡಿಸೋದನ್ನು ಕೂಡ ಅವ್ರು ನೋಡ್ತಾರೆ. ಅವರು ಆ ಸ್ಥಳನ ಬಿಟ್ಟು ಇನ್ನೊಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ತಲುಪ್ತಾರೆ. ನಂತರ ಮೊಲನೇ ಹಿಂದಿರುಗಿ ಉಗ್ರ ನಾಯಿಯನ್ನು ಓಡಿಸೋ ದೃಶ್ಯವನ್ನು ಕೂಡ ಕಾಣ್ತಾರೆ. ಈ ದೃಶ್ಯ ಕಂಡ ಮೇಲೆ ಅವರಿಗೆ ಆ ಸ್ಥಳದಲ್ಲಿ ಯಾವುದೋ ಒಂದು ಅಗೋಚರ ಶಕ್ತಿ ಇರೋದು ಮನವರಿಕೆ ಆಗುತ್ತೆ. ನಂತರ ಅಲ್ಲಿರೋವಂಥ ಪ್ರದೇಶನ ಅಗೆದು ಭೂಮಿಯ ಪದರಗಳಲ್ಲಿ ಅಡಗಿರುವಂಥ ದೇವರನ್ನು ಕಾಣ್ತಾರೆ. ಅವರೇ ಭೂ ವರಹಸ್ವಾಮಿ ದೇವರು. ನಂತರ ರಾಜ ಆ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ನಿಯಮಿತವಾಗಿ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾ ಬರ್ತಾರೆ. ಇಷ್ಟು ಈ ದೇವಸ್ಥಾನದ ಮುಂಭಾಗದಲ್ಲಿರುವ ದೇವನಗಿರಿ ಶಾಸನಗಳಲ್ಲಿರುವ ಕಲ್ಲಿನ ಚಪ್ಪಡಿಯು ಈ ದೇವಸ್ಥಾನದ ಕಥೆನ ಕೂಡ ತಿಳಿಸುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಈ ದೇವಾಲಯವು ಹೇಮಾವತಿ ನದಿಯ ದಡದಲ್ಲಿರುವಂಥ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ಪ್ರಧಾನ ದೇವತೆ ಭೂ ವರಸ್ವಾಮಿ ಅವರು ವಿಷ್ಣುವಿನ 3ನೇ ಅವತಾರನ ಕೂಡ ತಾಳಿದ್ದಾರೆ ಅಂತಲೂ ತಿಳಿಸಿದ್ದಾರೆ. ಈ ದೇವಸ್ಥಾನದ ವಿಗ್ರಹವು ಸುಖಾಸನದಲ್ಲಿ ಕುಳಿತಿರುವಂಥ 15ನೇ ಅಡಿ ಎತ್ತರದಲ್ಲಿ ಕೂಡ ಇದೆ. ಭೂ ವರಸ್ವಾಮಿಯ ಮೇಲಿನ ಕೈಗಳು ಶಂಖ ಮತ್ತು ತಟ್ಟೆನ ಹಿಡಿದಿರೋ ಅಂಥದ್ದನ್ನು ಕೂಡ ಕಾಣ್ಬೋದು. ಈ ವಿಗ್ರಹವನ್ನು 2000 ವರ್ಷಗಳ ಹಿಂದೆ ಗೌತಮ ಋಷಿ ಸ್ಥಾಪಿಸಿದ್ರು ಅಂತಲೂ ಕೂಡ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ಈ ದೇವಸ್ಥಾನದ ಮಹತ್ವ, ಹೇಗೆ ನಿರ್ಮಾಣ ಆಯಿತು, ಯಾರು ನಿರ್ಮಿಸಿದಾರೋ ಅನ್ನೋದನ್ನು ತಿಳ್ಕೊಂಡ್ವಿ ಫ್ರೆಂಡ್ಸ್. ನೀವು ಸ್ವಂತ ಮನೇನ ನಿರ್ಮಿಸ್ಕೊಳ್ಬೇಕು, ಜನಸಾಮಾನ್ಯರ ಕನಸು ನೆರವೇರಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ. ಎಷ್ಟೇ ಕನಸು ಪ್ರಯತ್ನ ಪಟ್ಟರು ಕೆಲವೊಂದು ಸಲ ನಮಗೆ ಫಲ ಸಿಗಲ್ಲ. ಇಲ್ಲ ಹಣ ಸಿಕ್ಕಿದರೆ ಭೂಮಿ ಸಿಕ್ಕಿರಲ್ಲ, ಇಲ್ಲ ಭೂಮಿ ಸಿಕ್ಕಿದರೆ ಎಲ್ಲ ವ್ಯವಸ್ಥೆ ಆದರೂ ಮನೆ ನಿರ್ಮಾಣಕ್ಕೆ ಏನಾದರೂ ಅಡೆತಡೆ ಉಂಟಾಗಿರುತ್ತೆ. ಹೆಣ್ಣು ಹೊನ್ನು ಮಣ್ಣು ಎಂಬುದು ಶೀಘ್ರದಲ್ಲಿ ನಮಗೆ ದೊರೆಯೋದಿಲ್ಲ ಅಂತಲೂ ಕೂಡ ಚೆನ್ನಾಗೇ ಗೊತ್ತಿದೆ. ಅದಕ್ಕೆ ದೈವ ಅನುಗ್ರಹ ಕೂಡ ಇರಬೇಕು. ಈ ರೀತಿ ಮನೆ ನಿರ್ಮಾಣದ ಕನಸು ನೆರವೇರಬೇಕಂದ್ರೆ ತಮಗೊಂದು ಮನೆ ಬೇಕು ಎಂಬ ಕನಸಿದ್ರೆ, ಯಾವುದೇ ರೀತಿ ಅಡೆತಡೆ ನಿವಾರಣೆ ಆಗಬೇಕು ಅಂದರೆ ಮಂಡ್ಯದಲ್ಲಿರುವಂಥ ಈ ದೇವಾಲಯಕ್ಕೆ ಒಮ್ಮೆ ತಪ್ಪದೆ ಭೇಟಿ ನೀಡಿ. ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ. ಇನ್ನು ಯಾವ ದೇವಸ್ಥಾನ ಅಂತ ನೋಡೋದಾದರೆ ಮಂಡ್ಯದಲ್ಲಿರುವಂಥ KR ಪೇಟೆ ತಾಲೂಕಿನಿಂದ 18 ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ಅಷ್ಟೇ ಅಲ್ಲದೆ ಭೂ ವರಸ್ವಾಮಿ ನಂಬಿದ ಭಕ್ತರ ಪ್ರತಿಯೊಂದು ಕನಸನ್ನು ನೆರವೇರಿಸ್ತಾನೆ ಅನ್ನೋ ನಂಬಿಕೆ ಕೂಡ ಈ ದೇವರಲ್ಲಿ ನಾವು ಕಾಣ್ಬೋದು. ಅಷ್ಟೇ ಅಲ್ಲದೆ ನೀವೇನಾದರೂ ಮನೆ ಕಟ್ಟಲು ಆಯ್ಕೆ ಮಾಡಿಕೊಂಡ್ರೆ ಅದು ಫಲಿಸದೇ ಇರಲ್ಲ ಎಂಬ ಪ್ರತೀತಿ ಕೂಡ ಈ ದೇವರಲ್ಲಿ ಕಾಣ್ಬೋದು. ಮನೆ ಕಟ್ಟಲು ನೀವೇನಾದರೂ ತೊಂದರೆ ಎದುರಿಸುತ್ತಿದ್ದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾರ್ಯ ಸುಖಗಮನವಾಗುವಂತೆ ಕೋರಿಕೊಳ್ಳಿ. ಮನೆ ಕಟ್ಟಿದ ಮೇಲೆ ಬಂದು ಪೂಜೆ ಮಾಡಿಸಿ ಫ್ರೆಂಡ್ಸ್. ನೀವು ಮೊದಲನೇ ಬಾರಿಗೆ ಈ ದೇವಾಲಯಕ್ಕೆ ಭೇಟಿ ನೀಡ್ತಿದ್ರೆ ನೀವು ಮನೆ ಕಟ್ಟುವಾಗ ಈ ದೇವಾಲಯದ ಮಣ್ಣು ಮತ್ತು ಇಟ್ಟಿಗೆಯನ್ನು ಪೂಜೆ ಮಾಡಿಸಿ ಮನೆ ಕಟ್ಟಲು ಬಳಸಿದರೆ ಮನೆ ಕಟ್ಟುವ ಕಾರ್ಯ ಸುಸೂತ್ರವಾಗಿ ನಡೆಯುತ್ತದೆ ಎಂಬ ನಂಬಿಕೆಯೂ ಕೂಡ ಈ ದೇವರಲ್ಲಿ ನಾವು ನೋಡ್ಬೋದು. ಇಷ್ಟು ಈ ದೇವಾಲಯದ ಕತೆ, ನಿಯಮ, ನಂಬಿಕೆ. ಒಮ್ಮೆ ಭೇಟಿ ನೀಡಿ ಫ್ರೆಂಡ್ಸ್, ನೀವು ಅಂದ್ಕೊಂಡಿರೋ ಕನಸು ನಿಜವಾಗ್ಲೂ ನೆರವೇರುತ್ತೆ.